ಅಕಸ್ಮಾತಾಗಿ ಪೂರ್ತಿ ಹಲ್ಲು ಕಿತ್ಕೊಂಡು ಹೊರಗಡೆ ಬಂದರೆ ಅದನ್ನು ಬಿಸಾಕಬೇಡಿ. ನಾನು ಹೇಳೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದರೆ ಹಲ್ಲನ್ನು ಉಳಿಸ್ಕೋಬೋದು. ಇದು ಯೂಶ್ವಲಿ ರೋಡ್ ಆಕ್ಸಿಡೆಂಟ್ಸಲ್ಲಿ ಅಥವಾ ಯಾರಾದರೂ ದವಡೆಗೆ ಗುದ್ದಿದಾಗ ಅಥವಾ ಮಕ್ಕಳು ಆಡುವಾಗ ಬಿದ್ದಾಗ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಆದಾಗ ಹೆದರ್ಕೋಬೇಡಿ. ಹಲ್ಲನ್ನು ಇಮ್ಮಿಡಿಯೇಟ್ ಆಗಿ ವಿತಿನ್ 30 minutes to 1 hour ನಿಮ್ಮ ಹತ್ತಿರದ ಡೆಂಟಲ್ ಕ್ಲಿನಿಕ್ಗೆ ತಗೊಂಡು ಹೋಗಿ. ಹಲ್ಲಿನ ಕ್ರೌನಿಂದ ಮಾತ್ರ ಹಿಡಿದಿಟ್ಕೊಳ್ಳಿ, ರೂಟ್ನ ಮುಟ್ಟಬೇಡಿ. ರೂಟಲ್ಲಿ ಪೆರಿಯೋಡಾಂಟಲ್ ಲಿಗಮೆಂಟ್ ಇರುತ್ತೆ, ಇದೇ ಮತ್ತೆ ಸಾಕೆಟ್ಟಿಗೆ ಹಲ್ಲನ್ನ ಫಿಕ್ಸ್ ಮಾಡೋದು. ಮತ್ತೆ ಹಲ್ಲನ್ನ ಡ್ರೈ ಆಗೋದಕ್ಕೆ ಬಿಡಬೇಡಿ. ಕಾಟನ್ನಲ್ಲಿ ಅಥವಾ ಕರ್ಚಿಫಲ್ಲಿ ಅಥವಾ ಟಿಶ್ಯೂಲಿ ಸುತ್ತಿ ಇಟ್ಕೊಳ್ಳೋದು ಹಾಗೆ ಮಾಡಬೇಡಿ. ಅಕಸ್ಮಾತ್ ಕೆಳಗಡೆ ಬಿದ್ದು ಮಣ್ಣಾಗಿದ್ರೆ ಅದನ್ನು ಪ್ಲೇನ್ ವಾಟರಲ್ಲಿ ನಿಧಾನಕ್ಕೆ ತೊಳೆದು ಬಿಟ್ಟು ಒಂದು ಕ್ಲೀನ್ ಆಗಿರೋ ಕಪ್ಪಲ್ಲಿ ಅಥವಾ ಬಾಕ್ಸಲ್ಲಿ ನೀರು ಅಥವಾ ಹಾಲು ಅಥವಾ ಸಲೈನ್ ಹಾಕಿ ಅದರಲ್ಲಿ ಹಲ್ಲನ್ನ ತಗೊಂಡು ನಿಮ್ಮ ಡೆಂಟಲ್ ಕ್ಲಿನಿಕ್ಗೆ ಹೋಗಿ. ಅಲ್ಲಿ ನಾವು ಸೇಫ್ ಆಗಿ ಅದನ್ನು ಮತ್ತೆ ಸಾಕೆಟ್ಗೆ ಹಾಕಿ ಸ್ಪ್ಲಿಂಟ್ ಮಾಡ್ತೀವಿ. ಬಟ್ ಇದರದ್ದು ಸಕ್ಸಸ್ ರೇಟು ನೀವು ಎಷ್ಟು ಬೇಗ ಮತ್ತು ಎಷ್ಟು ಸೇಫ್ ಆಗಿ ಹಲ್ಲನ್ನ ತಂದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು.